ಸರ್, ಈಗ ನಮ್ಮ ಡಿ ಕೆ ಶಿವಕುಮಾರ್ ಅವರು ಲಾಲ್ಬಾಗ್ ಬಂದಿದ್ದಾರೆ. ನಮಗೂ ಸಂತೋಷ ಆಗುತ್ತೆ. ಯಾಕಂದರೆ ಇಲ್ಲಿ ಅಭಿವೃದ್ಧಿ ಕಾರ್ಯಗಳು ಏನು ನಡೆದಿದೆ ಅಂತ ಹೇಳೋಕ್ಕೂ ನಮಗೂ ಒಂದು ಅವಕಾಶ. ಇಲ್ಲಿ ಅಭಿವೃದ್ಧಿನೂ ಆಗಿದೆ, ಸ್ವಲ್ಪ ಅಡಚಣೆಯೂ ಆಗಿದೆ. ಮೇಯ್ನ್ ಏನಂದರೆ ಇಲ್ಲಿ ಜೀರೋ ಬಿ ನೀರು ಕೇಂದ್ರಗಳ ಸ್ಥಾಪನೆ ಆಗಿದೆ. ಅದೇ ಘಟಕ ಇದು 4 ಪಾಯಿಂಟ್ ಇದೆ. ಇವಾಗೆಲ್ಲ ಅಲ್ಲಿ ಕಿಟ್ಟೋಗಿದೆ. 19 ಲಕ್ಷ ರೂಪಾಯಿ ಖರ್ಚು ಮಾಡಿ ಸರ್ಕಾರದಿಂದ ಅನುದಾನ ಪಡ್ಕೊಂಡು ಈಗ ಪಬ್ಲಿಕ್ಗೆ ನೀರಿನ ವ್ಯವಸ್ಥೆ ಬೇಕು. ಅದು ನೀರಿನ ಪಾಯಿಂಟೇ ಮಾಡಿರೋದೆಲ್ಲ 4 ಪಾಯಿಂಟ್ ಕಿಟ್ಟೋಗಿದೆ. ಎರಡನೇದು 15 ವರ್ಷ ಆಗಿದೆ, ಇನ್ನೂ ಲಾಲ್ಬಾಗಲ್ಲಿ ರೋಡ್ ಹಾಕಿಲ್ಲ. ದಯವಿಟ್ಟು ಸರ್ಕಾರ ಅದ್ರ ಮೇಲೆ ಗಮನ ಹರಿಸಬೇಕು. ಎರಡನೇದು ನಾಯಿಗಳು ಜಾಸ್ತಿ ಆಗಿದೆ ಲಾಲ್ಬಾಗಲ್ಲಿ, ಸ್ವಲ್ಪ ವಾಕರ್ಸ್ಗೆ ಸ್ವಲ್ಪ ತೊಂದರೆ ಆಗ್ತಾಯಿದೆ. ಮೂರನೇದು ಬಂದು ನಮ್ಮ ಕೆರೆ ಲಾಲ್ಬಾಗ್ ಕೆರೆ 30 ಎಕರೆ ಇದೆ. ಈ ಕೆರೆ ಸುತ್ತ ಸೇಫ್ಟಿ ಗ್ರಿಲ್ ಹಾಕಬೇಕು. ಯಾಕಂದರೆ ಈಗ ಸಾವುಗಳಾಗಿದೆ, ತುಂಬ ಸಾವಾಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಅದನ್ನೆಲ್ಲ ಹೇಳ್ಬೋದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.